ಹಂಗಾರೆ ಅಜ್ಜಿಗೆ ಓದ್ತಾರಲ್ಲ ಅದನ್ನ ಕಟ್ ಮಾಡ್ಲಪ್ಪ. ಅಜ್ಜಿಗೆ ಫ್ಲೈಟ್ ಕೊಡ್ತಾ ದುಡ್ಡು ಕೊಡ್ತೀರಿ ಸರ್ಕಾರದಿಂದ, ಗೊತ್ತಿದ್ಯಾ? ಅಜ್ಜಿ ಯಾತ್ರೆಗೆ ಹೋಗೋರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾವು ಫ್ಲೈಟ್ ದುಡ್ಡನ್ನ ಕೊಡ್ತೀವಿ, ಫ್ರೀ ಕೊಡ್ತೀವಿ, ಫ್ರೀ. ಹಂಗಾರೆ ಅದರಲ್ಲಿ ಎಷ್ಟು ಕಟ್ ಮಾಡ್ತಾರೆ? ಜಾಸ್ತಿ ಮಾಡ್ತಾರೆ, ಕಟ್ ಮಾಡ್ತಾರೆ ಹೇಳಿ ಅದನ್ನು. ಇಲ್ಲಿ ಮಾತ್ರ ದಸರಾಗ ಹೋಗೋರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿಸ್ತೀರಿ, ಅವ್ರಿಗೇನ್ ಮಾಡ್ತೀರಿ? ಹಂಗಾರೆ ಅವ್ರಿಗಿಲ್ಲ. ಟಾರ್ಗೆಟೆಡ್ ಹಿಂದೂ ಹಬ್ಬ, ಟಾರ್ಗೆಟೆಡ್ ಧರ್ಮಸ್ಥಳ, ಟಾರ್ಗೆಟೆಡ್ ಚಾಮುಂಡಿ ಬೆಟ್ಟ, ನಾಳೆ ಟಾರ್ಗೆಟೆಡ್ ಇದು ನಮ್ಮ ಬನಶಂಕರಿ ದೇವರೈತೆ ಇಲ್ಲಿ ಪದ್ಮನಾಭನಗರದಲ್ಲಿ, ಅದನ್ನ ಯಾವಾಗ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಬನಶಂಕರಿ ಪದ್ಮನಾಭನಗರದಲ್ಲಿ ಬನಶಂಕರಿ ದೇವಸ್ಥಾನ ಯಾವಾಗ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಸರ್ಕಾರದ್ದು ಟಾರ್ಗೆಟ್ ಹಿಂದೂ ಆ ಒಂದು ಸ್ಕ್ವಾಡ್ ಇದು ಒಂಥರ SIT, ಇದಕ್ಕೊಂದು SIT ರಚನೆ ಮಾಡಿರ್ಬೇಕು. ಕಾಂಗ್ರೆಸ್ ಅವರು ಒಂದು SIT ರಚನೆ ಮಾಡವ್ರೆ, ಟಾರ್ಗೆಟ್ ಹಿಂದೂ. ಆ SIT ಏನೇನು ರಿಪೋರ್ಟ್ ಕೊಡ್ತೈತೆ ಅದ್ರ ಪ್ರಕಾರ ಹಿಂದೂಗಳ ಮೇಲೆ ತೆರಿಗೆ ಹಾಕೋದು. ಸಿದ್ದರಾಮಯ್ಯನವರು ತಾನೇ ಅದು ಮುಖ್ಯಸ್ಥರು, ಇನ್ಯಾರಿದ್ದಾರೆ? ಅವರೇ ಬ್ರ್ಯಾಂಡ್ ಅಂಬಾಸಿಡರ್, ಮತಾಂತರಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸಿದ್ದರಾಮಯ್ಯನವರು, ಅವರೇ ಮಾಡ್ತಾರೆ. ನೋ ಡೌಟ್ ಅಟ್ ಆಲ್. ಸಿದ್ದರಾಮಯ್ಯನವರ ಇದು ಕ್ಯಾರೆಕ್ಟರ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. ಮತಾಂತರದ ರಾಯಭಾರಿ ಇದ್ದಂಗೆ ಅವರು ಹೇಳಿದಾರಲ್ಲ, ಹಿಂದೂ ಧರ್ಮದಲ್ಲಿ 100 ನ್ಯೂನ್ಯತೆಗಳಿದೆ ಅಂತೆ, ಅದಕ್ಕೆ ಮತಾಂತರಗಳಾಗ್ತಾರಂತೆ. ಹಂಗಾರೆ ಬೇರೆ ಜಮೀನದಲ್ಲಿ ಏನು ಇಲ್ವಾ? ಹಂಗಾರೆ 100 ಲಿಸ್ಟ್ ಮಾಡ್ಕೊಡ್ತೀನಿ ನಾನು. ಅದು ಅಂದ್ರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ನಾನು ಹಿಂದೂ ಅಂತ ಹೇಳ್ಕೊಂಡು ಮತಾಂತರಗಳಿಗೆ ಎನ್ಕರೇಜ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬರೆ ಚಾಮುಂಡಿ ಬಸ್ ದರ ಹೋಗೋದಕ್ಕೆ, ದಸರಾಗ ಹೋಗೋದಕ್ಕೂ ಬರೆ ಹಾಕಿದ್ದಾರೆ. ಆಮೇಲೆ ದೇವಸ್ಥಾನಗಳ ಪೂಜೆಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಅದಕ್ಕೂ ಒಂದು ಬರೆ, ನೀವು ಪೂಜೆ ಮಾಡಬೇಕಾದ್ರೂ ಟ್ಯಾಕ್ಸ್ ಜಾಸ್ತಿ ಕೊಡ್ಬೇಕು, ಆ ಸ್ಥಿತಿಗೆ ತಂದಿದ್ದಾರೆ. ಓಕೆ, ಸಿಎಂ ಒಂದು ಬೆಂಗಳೂರು ಸಿಎಂ ಒಂದು ಸಭೆ ಮಾಡಿದ್ದಾರೆ. ಈ ಹೊಸದಾಗಿ ಮನೆಗಳು ಕಟ್ಟಿದ್ದಾರೆ, ಅದಕ್ಕೆ CC/OC ಕೊಡ್ತಾ ಇಲ್ಲ, ನೀರು ಮತ್ತೆ ಕರೆಂಟು ಕೂಡ ಕೊಡ್ತಾ ಇಲ್ಲ. ಅದನ್ನ ಸಭೆನ ಅಪೂರ್ಣ ಮಾಡಿದ್ದಾರೆ. ಬಹಳಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಸರ್. ಹೊಸದಾಗಿ ಯಾರು ಕಟ್ಟಡ ಕಟ್ಟಿದ್ದಾರೆ, ಕರೆಂಟು ತಗೊಳಕ್ಕಾಗ್ತಿಲ್ಲ, ನೀರು ತಗೊಳಕ್ಕಾಗ್ತಿಲ್ಲ, ಸುಮ್ಮನೆ ಕಟ್ಬಿಟ್ಟು ನಗರ್ಕ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮನೆಗಳು ಯಾರ್ಯಾರು ಕಟ್ಟಿದ್ದಾರೆ ಅವ್ರು ಗೃಹ ಪ್ರವೇಶ ಮಾಡೋಕ್ಕೂ ಸಾಧ್ಯ ಇಲ್ಲ. CC/OC ಅನ್ನೋ ಹೆಸರಲ್ಲಿ ಲಂಚ ತಾಂಡವಾಡ್ತಾ ಇದೆ. ಈ ಖಾತೆಯಲ್ಲಿ ಕೂಡ ಲಂಚ. ಈ ಖಾತೆ ಮಾಡಬೇಕಾದ್ರೂ ಲಂಚ ಕೊಡ್ಬೇಕು ನೀವು. CC/OCಗಂತೂ ರೇಟ್ ಫಿಕ್ಸ್ ಆಗಿದೆ, ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಹೇಳಿ. ಅದು ಬಡವರು ಕಟ್ಟೋ ಮನೆಯವರೆಗೂ ಬಂದ್ಬಿಟ್ಟಿದ್ದಾರೆ. ಬಡವರು ಕಟ್ಟೋ ಸಣ್ಣ ಮನೆಗೂ ಕೂಡ 30-40 ಸೈಟು, 20-30 ಸೈಟು, ಇಲ್ಲಿಗೂ ಕೂಡ ಅವ್ರು ಕರೆಂಟ್ ಕೊಡ್ತಾ ಇಲ್ಲ. ಆಕ್ಚುಲಿ ಫ್ರೀ ಕೊಡ್ಬೇಕಾಯ್ತು, ಹಿಂದೆ ನಾವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ವಿ ಸ್ವಂತ ಮನೆ ಕಟ್ಕೊಳ್ಳಿ ಅಂತ. CC/OC ಕೊಡೋದಕ್ಕೆ ಕಾನೂನು ಇಲಾಖೆ ಅಭಿಪ್ರಾಯ ಪಡ್ಕೊಂಡು ಮುಂದುವರಿಬೇಕು ಅಂತ ಸಭೆ ಇಟ್ಟಿದ್ದಾರೆ ಸರ್. ಈ ಸಭೆ ಹಂಗಾರೆ ಈಗ ಸ್ವಾತಂತ್ರ್ಯ ಬಂದು ನಮ್ಗೆ 70 ವರ್ಷ ಆಗೈತಲ್ಲ, 79 ವರ್ಷ ಆಗೈತಲ್ಲ ಅಲ್ವಾ? ಆಗೈತಲ್ಲ. ಇಷ್ಟು ವರ್ಷ ಹಂಗಾರೆ ಯಾರು CC/OC ನೀತಿ ನಿಯಮಗಳು ಇರಲಿಲ್ಲ, ಇವಾಗೇ ಬಂತ. ಹಂಗಾರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ಮೇಲೆ ಇಷ್ಟು ದಿನ ಹಂಗಾರೆ ಏನು ನೀತಿನೇ ಇರಲಿಲ್ಲ. ಹಂಗಾರೆ ಇಷ್ಟೊಂದು ಮನೆಗಳು, ಸಾವಿರಾರು, ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಮನೆಗಳಿದೆ, ಅದಕ್ಕೆಲ್ಲ ಹೆಂಗ್ ಬಂತು? CC/OC ಇಲ್ದಿರ ಕರೆಂಟ್ ಹೆಂಗ್ ಕೊಟ್ರಿ? ಅವಾಗ ಯಾವ ಕಾನೂನು ಇತ್ತು? ಅವಾಗ ಅಂಬೇಡ್ಕರ್ ಸಂವಿಧಾನನೇ ಇದ್ದಿತ್ತಾನೆ. ಈಗ ಮಾತ್ರ ಹೊಸ ವರ್ಷ ಶುರು ಮಾಡಿದಿರಲ್ಲ ನಿಮ್ದು, ಉಸೂಲಿಗೋಸ್ಕರ ಅಷ್ಟೇ. ಈ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದೆಲ್ಲ,
ದುಪ್ಪಟ್ಟು ಕಾಂಗ್ರೆಸ್ ಬಂದ್ಮೇಲೆ ದುಪ್ಪಟ್ಟು ಲಂಚ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಂದ್ರೆ ದುಪ್ಪಟ್ಟು ಲಂಚ ಆ ಬ್ರ್ಯಾಂಡ್ ಈಗ ಬೆಂಗಳೂರು ಬ್ರ್ಯಾಂಡ್ ಅಂತ ಇದಾರಲ್ಲ, ಬ್ರ್ಯಾಂಡ್ ಬೆಂಗಳೂರು, ಇದು ದುಪ್ಪಟ್ಟು ಲಂಚದ ಕರ್ನಾಟಕ ಸರ್ಕಾರ. When you are the opposition leader, that time you told Contractor Association, we come to the power, there is no corruption, no lancha. That is the statement by the Siddaramaiah. Now, the Contractor Association wrote a letter to the Chief Minister. So, last BJP government, more than double corruption, more than double corruption. That is the letter to the CM. I think CM have to react this. I demand you have no rights because you came the power. BJP is corrupt. Same letter, same contractor letter. Same contractor letter. Today they are given another letter to the government. More than BJP government. Double corruption is there. Double means 40% they told BJP government 40%. Now this is 80%. 80% commission. That's why I demand you have no right to sit in the CM chair. You have to quit immediately. This is the proof given by the Contractor Association. So how you are going to take this forward, sir? Are you going to protest? Yeah. How it is going? 6th our core committee meeting is there in Bangalore. Our in charge will come. That time we will discuss this letter also. We will protest all over Karnataka because this corrupt government have to go. That we will take the decision in the core committee. The Contractor Association made allegations against your government. You said different run case. Even now they are making these allegations, but not coming forward to talk to media. Now they are saying that Chief Minister called for a meeting on 6th of October. We'll talk to media after this. You still have the same trust on the Contractor Association? Yeah, in the letter, already they are written. Many times we came to meet. You give an assurance. Tomorrow onwards, no corruption. But after that, every day corruption. In the letter only they given the statement, the Contractor Association. This shows. Once again meeting means there is no use. I think Karnataka government no money. Barbad, Papar. So there is no money. How can they give the money to contractors? This was one of the main issues, sir, which they took up against you in the campaign and the elections were there. They helped. That's already failed, na? They have given a Lokayukta given clean chit to the BJP. So, false allegation. They went to High Court. There also there is no, up to now they are not given any evidence to the corruption on BJP government. Case is pending in High Court also. After 2.5 years, Siddaramaiah told within a month I will send the jail to all the corrupt BJP ministers. After 2.5 years, he is corrupt now. In the Muda, he is corrupt. In contractor, they are telling most corrupt government in Karnataka. Okay. Sir, there are reports that the prices of buses have been increased, especially the buses ferrying towards Mysuru ahead of the sun. How do you see this? I think Congress government only they are targeting Hindu temple. After Dharmasthala, they targeted Mysore Dasara. The price hike, bus fare hike. This is necessary. Government have to encourage the festival of Karnataka in big way. They have to sponsor. You go, free buses. No, you are hiking the bus rate. Means you are targeting Hindu festivals. That is the agenda of Siddaramaiah.
Already Dharmasthala gone, Chamundeshwari temple. Now they are targeting Dasara. This is the, I think Siddaramaiah every time they will do SIT for investigation. But this one more SIT, I think they constituted to target Hindu. That is his new SIT. So you raised a question in Kannada saying that will they reduce the prices of Hajj, but why targeting the Hajj devotees? Understand? You said for the Hajj devotees, you don't reduce the prices of the traveling. But why you need to increase the prices of the devotees of They are telling now, Congress came for the power only for Muslim vote. There is no Hindu vote. That's why they are Hajj travel. Who is going to Hajj? Every time. Government is sponsoring the Hajj festival. From last 50, 60 years. So you are not anything concession. You are not reduce anything. But here in Dasara, you are raise the price hike. This shows you one side supporting the Muslim, targeting Hindu. That is the stand of Mr. Siddaramaiah. You also said one thing, sir. He is becoming the master of conversion. Siddaramaiah. Ambassador. Master, no, ambassador. Is a great ambassador to conversion. He is telling Hindu religious is not good. Many default is there. Many problems is there. After that, I am Hindu. Whatever say in Sholay picture, Amitabh Bachchan says, same thing he is telling. Sir, you are visiting flood affected places? Yeah. Third, our team will go to Belagavi, Bagalkot and Raichuru, some districts. Our team will visit and we will take the meeting in officers also. Up to now, the Karnataka government is in coma stage. There is no money. Up to no minister gone to flood affected area. There is no rescue operation anywhere. So, I think Karnataka government have to immediately release the money. 3,000 crores. 3,000 crores money have to release immediately. That is the BJP demand. Sir, yesterday India won against Pakistan. Everyone wished Indian cricket team, but no wish from the side of Rahul Gandhi or any prominent Congress leaders. Yeah, Rahul Gandhi is popular in Pakistan. Every house, Rahul Gandhi photo is there. They praise Rahul Gandhi. He is a hero of Pakistan. How can they tweet or praise Indian team? It's not possible. Vote. We want vote, not nation. That is the stand of Rahul Gandhi. So Prime Minister Modi has also tweeted Operation Sindoor as one in field, sir. Something like that. Sir, it's Operation Sindoor in the ground. We did Operation Sindoor in the border. So they have done it on the ground. What Modi told, I welcome it. I welcome it. Okay, ಚಂದ ಆಯ್ತು ಅಂತನಾ? ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿ ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಏಷ್ಯನ್ ಕಪ್ ಇಡೀ ದೇಶ ನನ್ನ ತಿಳಿದಂಗೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟ್ರೀಟು ಖಾಲಿ ಇದ್ವು. ಈ ಎಲ್ಲರೂ ಟಿವಿಗಳ ಮುಂದೆ ಕೂತ್ಕೊಂಡು ಭಾರತಕ್ಕೆ ವಿಜಯ ಆಗಲಿ ಅಂತ ಪ್ರೇಯರ್ ಮಾಡಿದ್ರು. ಅದೇ ರೀತಿ ನಮ್ಮ ಆಟಗಾರರು ಒಂದು ರೀತಿ ರಣರಂಗದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಯುದ್ಧದ ರೀತಿಯಲ್ಲಿ ಹೋರಾಟ ಮಾಡಿ ವಿಜಯವನ್ನ ಸಂಪಾದನೆ ಮಾಡಿದ್ರು. ಇಡೀ ದೇಶ ಕುಣಿದು ಕುಪ್ಪಳಿಸ್ತಾ ಇದೆ. ಆದರೆ ರಾಹುಲ್ ಗಾಂಧಿಯವರು ಅವ್ರ ಟೀಮ್ ಮಾತ್ರ ಯಾಕೋ ಸಪ್ಪೆ ಮೊರೆ ಹಾಕೊಂಡು ಹೋಗಿದ್ದಾರೆ. ಅವ್ರಿಗೆ ರಾಹುಲ್ ಗಾಂಧಿ ಈಸ್ ಪಾಪ್ಯುಲರ್, ವೆರಿ ವೆರಿ ಪಾಪ್ಯುಲರ್, ವೆರಿ ವೆರಿ ಫೇಮಸ್ ಇನ್ ಆಲ್ ದ ಹೌಸಸ್ ಆಫ್ ಪಾಕಿಸ್ತಾನ್. ಈಸ್ ದ ಹೀರೋ.
ಐ ಸಾ ಇನ್ ದ ಮೆನಿ ಮೀಡಿಯಾದಲ್ಲಿ ಬಹಳ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಅವರು ರಾಹುಲ್ ಗಾಂಧಿನ ಹೋಗ್ಲಿರುವಂತ ಕ್ರಿಕೆಟ್ ಪ್ಲೇಯರ್, ಒಬ್ಬ ರಿಟೈರ್ಡ್ ಕ್ರಿಕೆಟ್ ಪ್ಲೇಯರ್ನು ರಾಹುಲ್ ಗಾಂಧಿನ ಮೆಚ್ಚಿಕೊಂಡು ಟ್ವೀಟ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಮತ್ತೆ ಮನೆಯಲ್ಲೂ ರಾಹುಲ್ ಗಾಂಧಿ, ಪಾಕಿಸ್ತಾನ ಮನೆಯಲ್ಲೂ ರಾಹುಲ್ ಗಾಂಧಿ, ಮನದಲ್ಲೂ ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ. ಸೊ ಅವ್ರಿಗೆ ನೋವಾಗಬಾರ್ದು, ಪಾಕಿಸ್ತಾನದಲ್ಲೇ ಅವ್ರ ಮನಸ್ಸಿಗೆ ನೋವಾಗಬಾರ್ದು. ಟ್ವೀಟ್ ಮಾಡಿ ಇಂಡಿಯಾನ ಗೆದ್ರು ಅಂದ್ರೆ ಅವ್ರ ಮನಸ್ಸಿಗೆ ನೋವಾಗ್ತೈತೆ. ಆ ನೋವನ್ನ ಮಾಡಬಾರ್ದು ಅಂತೇಳಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಈಸ್ ಅವರ್ ಪ್ಲೇಯರ್ಸ್, ಭಾರತೀಯರ ಪ್ಲೇಯರ್ಸು, ನಮ್ಮ ಪ್ಲೇಯರ್ಸ್. ನಿಮ್ಗೆ ಗೊತ್ತು ಅವ್ರು ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಭಾರತೀಯ ಪ್ಲೇಯರ್ಸ್ ಅಂತಂದ್ರೆ, ಬೇರೆ ಯಾವುದೇ ಮ್ಯಾಚ್ ಆಡಬೇಕಾದ್ರೂ ಸುಲಲಿತವಾಗಿ ಹೋಗ್ತಾರೆ. ಪಾಕಿಸ್ತಾನದ ಮೇಲೆ ಆಡಬೇಕಾದ್ರೆ ಇಲ್ಲಿ ನಮ್ಮ ದೇಶದ ಜನ ಎಲ್ಲ ಹಿಂಗ್ ನೋಡ್ತಾ ಇರ್ತಾರೆ, ದುರ್ಗುಟ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲರೂ. ಏನಾನ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ಏನೋ ಒಂಥರ ಕಳ್ಕೊಂಡಂಗೆ. ಅದಕ್ಕೆ ಶಕ್ತಿ ಮೀರಿ ಆಟ ಆಡ್ತಾರೆ, ಮನಸ್ಫೂರ್ತಿ ಆಟ ಆಡ್ತಾರೆ, ದೇಶಕ್ಕೋಸ್ಕರ ಆಟ ಆಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಲ್ಬೇಕಾಗಿದ್ದ ರಾಹುಲ್ ಗಾಂಧಿ ಇವತ್ತು ಅದರ ಬಗ್ಗೆ ಒಂದು ಚಕಾರನೂ ಮಾತಾಡ್ತಾ ಇಲ್ಲ ಅಂದ್ರೆ ಇವರ ದೇಶ ಪ್ರೇಮ ಯಾವ ಕಡೆಗೆ, ಇವರ ದೇಶ ಪ್ರೇಮ ಯಾವ ಕಡೆಗೆ ವಾಲ್ತಾ ಇದ್ದಾರೆ ಇವರು ದೇಶ ಪ್ರೇಮ, ಅದು ರಾಜ್ಯದ ಜನ, ದೇಶದ ಜನ ನೋಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.